ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUC ರಾಜ್ಯಶಾಸ್ತ್ರ 2025 ಮತ್ತು 26ನೇ ಸಾಲಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯವು ಹೊರಡಿಸಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾನು ಹಿಂದಿನ ವಿಡಿಯೋಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಹಾಗೂ ಸಂಪೂರ್ಣವಾದಂತಹ ಎಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ಕೂಡ ಕೊಟ್ಟಿದ್ದೇನೆ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು 3ರ ಉತ್ತರವನ್ನು ಕೊಡ್ರಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ರೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಭಾಗ ಎ ನಲ್ಲಿ ಇರುವಂತಹವು ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಒಂದು ಚಿತ್ರವನ್ನು ಪರಿಗಣಿಸಿ ಅದರ ಸದಸ್ಯರಿಗೆ ಸಂಬಂಧಿಸಿದಂತೆ ಸರಿಯಾದ ಒಂದು ಉತ್ತರವನ್ನು ಗುರುತಿಸಿ ಅಂತ ಕೇಳಿದರೆ, ನೋಡಿ ಇಲ್ಲಿ ಕೊಟ್ಟಿರುವಂತಹ ಒಂದು ಚಿತ್ರ ಅಂದರೆ ಚುನಾವಣಾ ಆಯೋಗದ ಒಂದು ಚಿತ್ರ ಆಗಿದೆ. ಇಲ್ಲಿ ಇರುವಂತಹ ಒಂದು ಉತ್ತರವನ್ನು ನೋಡೋದಾದರೆ ಉತ್ತರ ಸಿ ಆದಂತಹ 3 ಸದಸ್ಯರು ಅಂದರೆ 3 ಜನ ಸದಸ್ಯರನ್ನು ಒಳಗೊಂಡಿರುತ್ತೆ. ಸೊ ಅದಕ್ಕೆ ಇಲ್ಲಿ ಸರಿಯಾದಂತಹ ಉತ್ತರ 3 ಸದಸ್ಯರು ಅಂತ ಹೇಳ್ಬಿಟ್ಟು. AITUCಯನ್ನು ವಿಸ್ತರಿಸಿ ಅಂತ ಕೇಳಿದರೆ, ಎ ಅಂದರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಉತ್ತರ ಸಿ ಆದಂತಹ 3 ಮಾತ್ರ ಸರಿಯಾಗಿರುವಂತಹದ್ದು. ಇನ್ನು ಲೇಸಸ್ ಫೇರ್ ಎಂದರೇನು ಅಂತ ಕೇಳಿದರೆ, ಅಂದರೆ ಅದಕ್ಕೆ ಸರಿಯಾದಂತಹ ಉತ್ತರ ಮುಕ್ತ ಮಾರುಕಟ್ಟೆ. ವೆಸ್ಟ್ ಪಾಲಿಯಾ ಒಪ್ಪಂದ ಆದಂತಹ ಇಸ್ವಿ ಯಾವುದು ಅಂತ ಕೇಳಿದರೆ, ನೋಡಿ ಈ ಒಂದು ಪ್ರಶ್ನೆಯನ್ನು 2024 ಪರೀಕ್ಷೆ 1ರಲ್ಲಿ ಕೇಳಿರುವಂತಹದ್ದು. ಈ ಒಂದು ವೆಸ್ಟ್ ಪಾಲಿಯಾ ಒಪ್ಪಂದ ಆದಂತಹ ಇಸ್ವಿ ಅಂದರೆ 1648. ಹಾಗೆ ಪೆರಿಸ್ಟೋಯಿಕ್ ಮತ್ತು ಗ್ಯಾಸ್ನಾಡ್ಸ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದಂತಹವರು ಯಾರು ಅಂದರೆ ಮೆಕಾಯನ್ ಗೋರ್ಬಚೇವ್ ಅನ್ನುವಂತಹದ್ದು. ಇನ್ನು ಮುಂದಿನದು ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡುವಂತಹದ್ದು. ನೋಡಿ ಇಲ್ಲಿ ಕೊಟ್ಟಿರುವಂತಹದ್ರಲ್ಲಿ ಡ್ಯಾಶ್ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬರುತ್ತೆ ಅಂದರೆ ಅದು 1985ರಲ್ಲಿ. ಹಾಗೆ ಡ್ಯಾಶ್ ಅವರು ನರ್ಮದಾ ಬಚಾವೋ ಆಂದೋಲನದ ನಾಯಕರಾಗಿರುವರು ಅಂದರೆ ಮೇಧಾ ಪಾಟ್ಕರ್ ಅವರು. ಡ್ಯಾಶ್ ಅವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಣಕಾಸಿನ ಅಧಿಕಾರವನ್ನು ಚಲಾಯಿಸುವರು ಅಂದರೆ ರಾಷ್ಟ್ರಪತಿಗಳವರು. ಇನ್ನು 9ನೇಯದು ಡ್ಯಾಶ್ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಯಿತು ಅಂದರೆ 2010ರಲ್ಲಿ. ಇನ್ನು NSG ಎಂಬುದು ಅಣು ಸರಬರಾಜು ಗುಂಪಿನ ರಾಷ್ಟ್ರಗಳು. ಹೊಂದಿಸಿ ಬರೆಯಿರಿ ನೋಡೋಣ. ಇಲ್ಲಿ ಸಂಪೂರ್ಣವಾದಂತಹ ಉತ್ತರವನ್ನು ಕೂಡ ಕೆಳಗೆ ಕೊಡಲಾಗಿದೆ. ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಅದು 1885ರಲ್ಲಿ ಆರಂಭವಾಯಿತು. JPSC ಅಂದರೆ ಜಂಟಿ ಲೋಕಸೇವಾ ಆಯೋಗ ಅಂತ ಹೇಳ್ಬಿಟ್ಟು. ಇನ್ನು ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಆರಂಭವಾದದ್ದು 1988ರಲ್ಲಿ. ದಿ ರಿಪಬ್ಲಿಕ್ ಅದು ಜೀನ್ ಬೋರ್ಡನ್ ಅವರದು. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ UDHR ಅಂತ. ಹಾಗೆ ಮುಂದಿನ ಒಂದನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸುತ್ತೋ ಅಂದರೆ ರಾಜ್ಯಾಂಗ ರಚನಾ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು. ಇನ್ನು ಆರ್ಥಿಕ ತಾರತಮ್ಯ ಎಂದರೇನು ಅಂತ ಕೇಳಿದರೆ ಸಂಪತ್ತಿನ ಅಸಮಾನ ಹಂಚಿಕೆ. ಸಾವಿತ್ರಿಬಾಯಿ ಫುಲೆರವರು ಯಾವ ರಾಜ್ಯಕ್ಕೆ ಸೇರಿದಂತಹವರು ಅಂದರೆ ಅವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದಂತಹವರು. ಇನ್ನು ಭಾರತ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ ಅಂದರೆ ಅದು 51ನೆಯ ವಿಧಿ. ಬಾಂಗ್ಲಾದೇಶ ಅಂತ ಉದಯಿಸಿದ್ದು ಯಾವಾಗ ಅಂದರೆ ಅದು 1971ರಲ್ಲಿ. ಮುಂದಿನ ಮೇನು ಭಾಗ ಬಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಏಕಪಕ್ಷ ಪದ್ಧತಿ ಎಂದರೇನು ಅಂತ ಇದೆ. ನೋಡಿ, ಈ ಒಂದು ಪ್ರಶ್ನೆಯನ್ನು ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಯಾವುದೇ ಒಂದು ದೇಶದಲ್ಲಿ ಕೇವಲ ಒಂದು ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಉದಾಹರಣೆಗೆ ಕಮ್ಯುನಿಸ್ಟ್ ಪಕ್ಷ, ಚೀನಾದಲ್ಲಿರುವಂತಹ ಕಮ್ಯುನಿಸ್ಟ್ ಪಕ್ಷ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗಿರುವಂತಹ ಅರ್ಹತೆಗಳು ಯಾವುವು ಅಂದರೆ ಅವರು 6 ವರ್ಷಗಳ ಕಾಲ ಅಥವಾ 65 ವರ್ಷ ವಯೋಮಿತಿಯನ್ನು ಅವರು ಹೊಂದಿರಬೇಕು. ಹಾಗೆ ಕೆಳಗಿನ ಚಿತ್ರವನ್ನು ಗುರುತಿಸಿ ಅದರ ಸೇವೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಇದು ಕೇಂದ್ರ ಸಚಿವಾಲಯದ ಕಟ್ಟಡ ಆಗಿದೆ. ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳ ಸೇವೆಯನ್ನು ಸಲ್ಲಿಸುವಂತಹದ್ದು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇರುತ್ತದೆ. ಯಾವುದು? ಕೇಂದ್ರ ಸಚಿವಾಲಯ. ಇನ್ನು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು ಅಂತ ಇದೆ. ಅದು ಬಿ ಕೃಷ್ಣಪ್ಪರವರು 1974ರಲ್ಲಿ ಸ್ಥಾಪಿಸ್ತಾರೆ. ಇನ್ನು ನೆರೆಹೊರೆ ಶಾಂತಿ ಸಮಿತಿಗಳು ಎಂದರೇನು ಅಂತ ಇದೆ.
ಕೋಮುವಾದವನ್ನು ನಿಗ್ರಹಿಸಲು ಪ್ರತಿ ಹಳ್ಳಿ ಪಟ್ಟಣಗಳಲ್ಲಿ ಎಲ್ಲ ಜಾತಿ ಧರ್ಮದ ಜನರಿಂದ ರಚನೆಯಾಗಿ ಎಲ್ಲರಲ್ಲೂ ಸದ್ಭಾವನೆ ಮತ್ತು ಭಾತೃತ್ವ ಮನೋಭಾವ ತಿಳಿಸುವಂತಹದ್ದು. ಇನ್ನು ಇಂಡಿ ಮೈತ್ರಿಕೂಟದ 2 ಮಿತ್ರ ಪಕ್ಷಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಇಂಡಿ ಮೈತ್ರಿಕೂಟದಲ್ಲಿರುವಂತಹ 2 ಪ್ರಮುಖ ಮಿತ್ರ ಪಕ್ಷಗಳು ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಹಾಗೆ ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನುವಂಥದ್ದು. ಇತರ ಪಕ್ಷಗಳು ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ ಹಾಗೆ ಸಮಾಜವಾದ ಪಕ್ಷ ಇತ್ಯಾದಿಗಳು. ಅಂತಾರಾಷ್ಟ್ರೀಯ ಸಂಬಂಧಗಳ 2 ಅನುಕೂಲತೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಜಾಗತಿಕ ಶಾಂತಿ ಮತ್ತು ಭದ್ರತೆ. ಅಂತಾರಾಷ್ಟ್ರೀಯ ಸಂಬಂಧಗಳು ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು ಕೇವಲ ನೀವು ಬರೀ 2 ಬರೆದ್ರೆ ಸಾಕು. ಅನುಕೂಲಗಳನ್ನು ತಿಳಿಸಿ ಅಂತ ಕೇಳಿದರೆ, ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಉಂಟು ಮಾಡುತ್ತೆ, ಆರ್ಥಿಕ ಅಭಿವೃದ್ಧಿಯನ್ನು ಉಂಟು ಮಾಡುತ್ತೆ. ಜಾಗತಿಕ ಶಾಂತಿ ಮತ್ತು ಅಭಿವೃದ್ಧಿ ಹಾಗೆ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ರಾಷ್ಟ್ರಗಳ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಸಹಕಾರವನ್ನು ಬೆಳೆಸ್ತದೆ. ಇದು ಯುದ್ಧಗಳನ್ನು ತಡೆಗಟ್ಟಲು ಮತ್ತು ಜಾಗತಿಕ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಲು ಸಹಾಯ ಮಾಡ್ತದೆ. ನೀವು ಕೇವಲ ಪಾಯಿಂಟ್ಸ್ ಬರೆದ್ರೆ ಸಾಕು. ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರಗಳ ನಡುವಿನ ಉತ್ತಮ ಸಂಬಂಧವು ವ್ಯಾಪಾರ, ವಾಣಿಜ್ಯ ಮತ್ತು ತಾಂತ್ರಿಕ ವಿನಿಮಯಕ್ಕೆ ದಾರಿ ಮಾಡಿಕೊಡ್ತದೆ. ಇದರಿಂದ ವಿದೇಶಿ ಬಂಡವಾಳ ಹೂಡಿಕೆ ಹೆಚ್ಚಾಗಿ ದೇಶದ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗ್ತದೆ. ಭಾರತ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ನೀಡಿದ 2 ನಾಯಕರನ್ನು ಹೆಸರಿಸಿ ಅಂತ ಕೇಳಿದರೆ, ಅದು ಜವಾಹರ್ಲಾಲ್ ನೆಹರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವರು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತಲೇ ಹೇಳ್ಬಿಟ್ಟು ಜವಾಹರ್ಲಾಲ್ ನೆಹರನ್ನು ಕರೆಯಲಾಗುತ್ತೆ. ಇವರು ಆಲಿಪ್ತ ನೀತಿ ಮತ್ತು ಪಂಚಶೀಲ ತತ್ವಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಮತ್ತು ಭಾರತವನ್ನು ಪರಮಾಣು ಶಕ್ತಿಯನ್ನಾಗಿ ಮಾಡುವಲ್ಲಿ ಮಹತ್ವದ ಕೊಡುಗೆಗೆ ಇವರು ನೀಡಿದ್ದಾರೆ. ಇನ್ನು ಭಾಗ ಸಿಗೆ ಸಂಬಂಧಿಸಿದಂತೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅಂದರೆ ಇದು 5 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ಪ್ರಥಮ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ, ನೋಡಿ, ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗುತ್ತೆ ಅಂದರೆ 1952ರಲ್ಲಿ ಭಾರತದ ಸಂವಿಧಾನವನ್ನು ಜನವರಿ 26, 1950ರಂದು ಅಳವಡಿಸಿಕೊಳ್ಳುವುದರೊಂದಿಗೆ ಭಾರತವು ಸಾರ್ವತ್ರಿಕ ವಯಸ್ಕ ಮತದಾನವನ್ನು ಆಧರಿಸಿ ಭಾರತದಲ್ಲಿ ಲೋಕಸಭೆಗೆ ಮೊದಲ ಮಹಾಚುನಾವಣೆ ಅಕ್ಟೋಬರ್ 1951ರಿಂದ ಫೆಬ್ರವರಿ 1952ವರೆಗೆ ನಡೆಯಿತು. ಇದರೊಂದಿಗೆ ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿದ ರಾಷ್ಟ್ರವಾಗಿ ಹೊರಹೊಮ್ಮಿತು. ಭಾರತ ಸಂವಿಧಾನದ ರಚನಾಕಾರರು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಹೊಂದಿದ್ದಂತಹ ವಿಶ್ವಾಸವನ್ನು ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಅಳವಡಿಸಿಕೊಂಡರು. ಪ್ರಥಮ ಮಹಾಚುನಾವಣೆಯು ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ಇಟ್ಟಿದ್ದಂತಹ ವಿಶ್ವಾಸವನ್ನು ಕಾರ್ಯರೂಪಕ್ಕೆ ತರುವಂತಹ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು. ಒಂದು ದಿಟ್ಟ ಹೆಜ್ಜೆ ಇದಾಯಿತು. ಮಹಾಚುನಾವಣೆಗಳು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಒಂದು ಬೃಹತ್ ರಾಜಕೀಯ ಪ್ರಯೋಗವಾಯಿತು. ಈ ಕೆಳಕಂಡ ಅಂಶಗಳನ್ನು ಗಮನಿಸಿದಾಗ ಇದು ಪ್ರಪಂಚದ ಅತಿ ದೊಡ್ಡ ಸ್ವತಂತ್ರ ಚುನಾವಣೆ ಅಂತ ಅನ್ನುವಂಥದ್ದು ಸಾಬೀತುಪಡಿಸ್ತದೆ. ಪ್ರಥಮ ಲೋಕಸಭೆಯ ವಿವರಗಳನ್ನು ನೋಡೋದಾದರೆ, ಚುನಾವಣೆಗಳು ನಡೆದಂತಹ ಲೋಕಸಭಾ ಸ್ಥಾನಗಳು 489, ಒಟ್ಟು ಮತದಾರರ ಸಂಖ್ಯೆ 176 ಮಿಲಿಯನ್. ಚುನಾವಣೆಯಲ್ಲಿ ಮತದಾನ ಮಾಡಿದವರಂಥ ಸಂಖ್ಯೆ 105.5 ಮಿಲಿಯನ್. ಶೇಕಡಾವಾರು ಮತದಾನ 45%. ಇನ್ನು ಚುನಾವಣೆಗಾಗಿ ಬಳಸಿದಂತಹ ಒಟ್ಟು ಮತಗಟ್ಟೆಗಳು ಅಂದರೆ 2,24,000 ಮತಗಟ್ಟೆಗಳು. ಸುಮಾರು 70 ರಾಜಕೀಯ ಪಕ್ಷಗಳು ಮತ್ತು ಚುನಾವಣೆಯಲ್ಲಿ ಭಾಗವಹಿಸಿದ್ವು. ಈ ಮಹಾ ಚುನಾವಣೆ ಕಣದಲ್ಲಿ 1,800 ಅಭ್ಯರ್ಥಿಗಳು ಸ್ಪರ್ಧಿಸಿದರು. ಪ್ರಥಮ ಮಹಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಅತ್ಯಧಿಕ ಸದಸ್ಯರು ಅಂದರೆ 364 ಸಂಸತ್ತಿನ ಸದಸ್ಯರು ಆಯ್ಕೆಯಾಗುವುದರ ಮುಖಾಂತರ ಅತಿ ಹೆಚ್ಚು ಸದಸ್ಯರನ್ನೊಳಗೊಂಡ ಕಾಂಗ್ರೆಸ್ ಪಕ್ಷವು ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂತು. ಭಾರತ ದೇಶವು ಬಡತನ ಮತ್ತು ಅನಕ್ಷರತೆಯಿಂದ ಕೂಡಿದ್ರೂ ಶೇಕಡಾವಾರು ಮತದಾನದ ಪ್ರಮಾಣ 45% ಆಗಿ ಅವರಲ್ಲಿ ರಾಜಕೀಯ ಜಾಗೃತಿ ಹೊಂದಿದ್ದರೆಂಬ ಅಂಶ ವ್ಯಕ್ತವಾಗ್ತದೆ. ಈ ಚುನಾವಣೆಯಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ಅಂಶ ಅಂದರೆ ಸಂವಿಧಾನದ ರಚನಾಕಾರರು ಮತ್ತು ದುರ್ಬಲ ವರ್ಗದ ನಾಯಕರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು
ಬಾಂಬೆ ಕ್ಷೇತ್ರದಲ್ಲಿ ಖರ್ಜೋಲ್ಕರ್ ಅನ್ನುವಂತಹ ಹಾಗೆ ಕರ್ಜೋಲರ್ ಎಂಬುವರಿಂದ ಪರಾಭವಗೊಂಡಿದ್ದು ಆಶ್ಚರ್ಯಕರ ಸಂಗತಿಯಾಯಿತು. ರಾಜ್ಯಗಳ ರಾಜಕಾರಣದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಪಾತ್ರವನ್ನು ತಿಳಿಸಿ ಅಂತ ಕೇಳಿದರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದ ಮೊದಲ ಗೃಹ ಸಚಿವರಾಗಿದ್ದರು. ಅವರು ಭಾರತದ ಪ್ರತ್ಯೇಕ ರಾಜ್ಯಗಳನ್ನು ಏಕೀಕರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಹಾಗೆ ಸ್ವತಂತ್ರ ನಂತರ ಭಾರತದಲ್ಲಿ 565 ಪ್ರಿನ್ಸಲಿ ರಾಜ್ಯಗಳು ಇದ್ವು. ಪಟೇಲ್ ಅವರು ಈ ರಾಜ್ಯಗಳನ್ನು ಒಕ್ಕೂಟಕ್ಕೆ ಸೇರಿಸಲು ಬಲವಾದ ರಾಜಕೀಯ ಮತ್ತು ಕೌಶಲ್ಯವನ್ನು ಉಪಯೋಗಿಸಿದರು. ಅವರು ನಾಯಕತ್ವದಲ್ಲಿ ಬಹುತೇಕ ರಾಜ್ಯಗಳು ಒಕ್ಕೂಟಕ್ಕೆ ಸೇರಿಕೊಂಡ್ವು. ಅವರು ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಹೇಳ್ಬಿಟ್ಟು ಕರೆಯಲ್ಪಟ್ಟರು. ಅವರ ಕಾರ್ಯದಿಂದ ಭಾರತವು ಏಕೀಕೃತ ರಾಷ್ಟ್ರವಾಗಿ ರೂಪುಗೊಂಡಿತು. ಅವರು ರಾಜ್ಯಗಳ ಏಕೀಕರಣದ ಮೂಲಕ ರಾಷ್ಟ್ರದ ಏಕತೆ ಮತ್ತು ಶಾಂತಿಯನ್ನು ಕಾಯ್ದುಕೊಂಡರು. ಇವುಗಳನ್ನು ಪಾಯಿಂಟ್ಸ್ ಮಾಡಿ ಬರೀರಿ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ನಾಗರಿಕ ಸೇವಾ ವರ್ಗ ಅಂದರೆ ಕಾರ್ಯನಿರತ ಕೆಲಸ ನಿರ್ವಹಿಸುವುದು. ಇದು 4ನೇ ಅಂಗಾಂಶವಾಗಿದೆ. ಯಾವುದೇ ರೀತಿಯ ಸರ್ಕಾರ ಆಡಳಿತಕ್ಕೆ ಬಂದರೂ ನಾಗರಿಕ ಸೇವಾ ವರ್ಗ ಮಾತ್ರ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಲೇ ಇರ್ತದೆ. ಭಾರತದಲ್ಲಿ ಆಡಳಿತ ಸೇವೆಯ ಪ್ರಾಮುಖ್ಯತೆಯನ್ನು ಗುರುತಿಸಿದಂತಹ ಈಸ್ಟ್ ಇಂಡಿಯಾ ಕಂಪನಿಯು ನಾಗರಿಕ ಸೇವೆಯನ್ನು 19ನೇ ಶತಮಾನದಲ್ಲಿ ಜಾರಿಗೆ ತಂತು. ಇನ್ನು ಆಡಳಿತದ ಅರ್ಥ ಅಂದರೆ, ಆಡಳಿತ ಎಂಬಂತಹ ಪದವು ಅಡ್ಮಿನಿಸ್ಟ್ರೇಷನ್ ಎಂಬ ಆಂಗ್ಲ ಪದದ ಕನ್ನಡ ರೂಪಾಂತರ. ಇದು ಲ್ಯಾಟಿನ್ ಪದಗಳಾದಂತಹ ಆಡ್ ಮತ್ತು ಮಿನಿಸ್ಟರೆ ಎಂಬ ಪದಗಳಿಂದ ಬಂದಿದೆ. ಆಡಳಿತ ಅಂದರೆ ಸರ್ಕಾರ ನಡೆಸುವುದು ಮತ್ತು ಜನರನ್ನು ನೋಡಿಕೊಳ್ಳುವುದು, ನಿರ್ವಹಿಸುವುದು ಎಂದ ಅರ್ಥ. ಚಾರ್ಲ್ಸ್ ಎ ಬಿಯಾರ್ಡ್ ರವರ ಪ್ರಕಾರ ಆಡಳಿತವಾದ ಆಧುನಿಕ ನಾಗರಿಕತೆಯ ವಿಜ್ಞಾನವಾಗಿದೆ. ಹಾಗೆ ಜೆರಾಲ್ಡ್ ಗೈದನ್ ರವರು ಸಾರ್ವಜನಿಕ ಆಡಳಿತದ ಕಾರ್ಯ ಮತ್ತು ಪಾತ್ರವನ್ನು ಸಮಕಾಲೀನ ಸಮಾಜಕ್ಕೆ ಅನ್ವಯಿಸ್ತದೆ. ಇನ್ನು ಕೆಳಕಂಡಂತೆ ಒಂದು ಪಟ್ಟಿ ಮಾಡಲಾಗಿದೆ. ರಾಜಕೀಯ ಸಂರಕ್ಷಣೆ, ಸ್ಥಿರತೆ ಮತ್ತು ವ್ಯವಸ್ಥೆಯ ಕ್ರಮಬದ್ಧತೆಯ ನಿರ್ವಹಣೆ, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳ ಸಾಂಸ್ಥೀಕರಣ, ಬೃಹತ್ ಪ್ರಮಾಣದ ವಾಣಿಜ್ಯ ವಿದ್ಯಮಾನಗಳ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆಯನ್ನು ನೈಜಗೊಳಿಸುವಂತಹದ್ದು, ದುರ್ಬಲ ವರ್ಗದ ಸಾಮಾಜಿಕ ರಕ್ಷಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಂತಹದ್ದು, ಹಾಗೆ ಸಾರ್ವಜನಿಕ ನೀತಿಗಳು ಹಾಗೂ ರಾಜಕೀಯ ನೀತಿಗಳ ಮೇಲೆ ಪ್ರಭಾವ. ಇನ್ನು 28ನೇಯದು ಕಾರ್ಮಿಕ ಚಳವಳಿಯ ಕಾರಣಗಳು ಯಾವುವು ಅಂತ ಕೇಳಿದರೆ, ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಯಾರು ತಮ್ಮ ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡುವರೋ ಅವರೇ ಕಾರ್ಮಿಕರು. ಈ ಚಳುವಳಿಯು ಕಾರ್ಮಿಕರ ಶೋಷಣೆಯ ವಿರುದ್ಧ ಅವರ ಹಿತಾಸಕ್ತಿಗಳನ್ನು ರಕ್ಷಿಸಲು ಚಳುವಳಿ ಪ್ರಾರಂಭಿಸಿತು. ಚಳುವಳಿಗೆ ಕಾರಣಗಳ ಮುಖ್ಯಾಂಶಗಳು ಅಂತಂದರೆ, ಕಾರ್ಮಿಕರ ಹಿತಾಸಕ್ತಿಯ ನಿರ್ಲಕ್ಷ್ಯ ಮಾಡೋದು, ಹಾಗೆ 2 ಉದ್ಯೋಗಗಳ ಕಡೆಗಣನೆ, ಸೌಲಭ್ಯವನ್ನು ಪಡೆಯಲು, ಹಾಗೆ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಅಸಂಘಟಿತ ವಲಯಗಳ ಕಾರ್ಮಿಕರ ಸ್ಥಿತಿ. ಈ ಎಲ್ಲ ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವಂತಹ ಅಡಚಣೆಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಕೇಳಿದರೆ, ನೋಡಿ, ಭಾರತದಲ್ಲಿ ನೇತಾರರು ರಾಷ್ಟ್ರ ನಿರ್ಮಾಣದ ಕಾರ್ಯವನ್ನು ಅತ್ಯಂತ ರಚನಾತ್ಮಕವಾಗಿ ಮತ್ತು ಸುವ್ಯವಸ್ಥಿತವಾಗಿ ಕೈಗೊಂಡರು. ಆದರೆ ಅದರ ಅನುಷ್ಠಾನದ ಹಂತದಲ್ಲಿ ಇವರು ಹಲವಾರು ಅಡಚಣೆಗಳನ್ನು ಎದುರಿಸಬೇಕಾಯಿತು. ಅಂತಹ ಹಲವಾರು ಅಡಚಣೆಗಳು ಯಾವುವು ಅನ್ನುವಂಥದ್ದನ್ನು ಈ ಕೆಳಗೆ ಕೊಡಲಾಗಿದೆ. ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ. ಹಾಗೆ ಉದಾಹರಣೆಯನ್ನು ನೋಡಿದ್ರೆ, ಮಹಾರಾಷ್ಟ್ರದಲ್ಲಿ ಮರಾಠವಾಡ ಮತ್ತು ವಿದರ್ಭ, ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಮುಂತಾದ ಪ್ರದೇಶದಲ್ಲಿ ನಡೀತಾ ಇರುವಂತಹ ಪ್ರತ್ಯೇಕವಾದಂತಹ ಚಳುವಳಿಗಳು ಇದಕ್ಕೆ ಸ್ಪಷ್ಟ ನಿದರ್ಶನಗಳಾಗಿವೆ. ಹಾಗೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭ, ರಾಜಕೀಯ ಬಿಕ್ಕಟ್ಟು ಇವುಗಳು ಏನು ಮಾಡಿದ್ದು, ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಬಹಳಷ್ಟು ಅಡಚಣೆಗಳು ಕಂಡುಬಂದರೂ ಸಹ ಅವುಗಳನ್ನು ಎದುರಿಸಿ ರಾಷ್ಟ್ರ ನಿರ್ಮಾಣದ ಕಾರ್ಯ ಯಶಸ್ವಿಯಾಗುವಂತೆ ಮಾಡಲು ಹಲವಾರು ನಾಯಕರು ಪಣವನ್ನು ತೊಟ್ಟರು. ಇನ್ನು ಸಮ್ಮಿಶ್ರ ಸರ್ಕಾರದ ಅವಗುಣಗಳು ಯಾವುವು ಅಂತ ಇದೆ ನೋಡಿ. ಸಮ್ಮಿಶ್ರ ಸರ್ಕಾರದ ಅವಗುಣಗಳನ್ನು ನೋಡೋದಾದರೆ, ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ, ಸರ್ಕಾರದ ಮುಖ್ಯಸ್ಥರ ಮುಕ್ತವಾಗಿ ವರ್ತಿಸಲು ಸಾಧ್ಯವಾಗೋದಿಲ್ಲ, ಪ್ರತ್ಯೇಕ ಮತದಾರರ ವರ್ಗ ಇರ್ತದೆ, ಹಾಗೆ ಆಡಳಿತಾತ್ಮಕ ಗೌಪ್ಯದ ನಿರ್ವಹಣೆ ಸಾಧ್ಯವಾಗುವುದಿಲ್ಲ, ರಾಷ್ಟ್ರೀಯ ಹಿತಾಸಕ್ತಿಯ ನಿರ್ಲಕ್ಷ್ಯತೆ ಇರುತ್ತೆ. ಇನ್ನು ಅಸ್ಥಿರತೆಯ ಕಾರಣ ಪದೇ ಪದೇ ಚುನಾವಣೆಯ ಆರ್ಥಿಕ ಹೊರೆ, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಬೆಲೆ ಇಲ್ಲ, ಸರ್ಕಾರಕ್ಕೆ ಒತ್ತಡ ಮತ್ತು ವಿರೋಧಗಳಿರ್ತದೆ, ಸರ್ಕಾರಕ್ಕೆ ದೂರದೃಷ್ಟಿ ಇರೋದಿಲ್ಲ, ನಿರ್ಧಾರಗಳು ತಡವಾಗುವುದು, ಹಾಗೆ ಪಕ್ಷಗಳ ನಡುವೆ ಸಂಘರ್ಷ ಮತ್ತು ಅಸಮ್ಮತಿಗಳು ಇರ್ತದೆ, ಸರ್ಕಾರದ ಸ್ಥಿರತೆಯ ಕೊರತೆ ಉಂಟಾಗಿರುತ್ತೆ, ನೀತಿಗಳ ಅನುಷ್ಠಾನದಲ್ಲಿ ಅಡಚಣೆಗಳಾಗ್ತಾ ಇರ್ತವೆ, ರಾಜಕೀಯ ಗೊಂದಲಗಳು ಕೂಡ ಹೆಚ್ಚಾಗಿರ್ತವೆ, ಸಾಮಾನ್ಯ ಜನರ ಸಮಸ್ಯೆಗಳಿಗೆ
ತಡೆ ಪ್ರಕ್ರಿಯೆ ಅಂದರೆ ಬೇಗ ಬೇಗ ಆ ಸಮಸ್ಯೆಗಳು ನಿವಾರಣೆ ಆಗಲ್ಲ. ಹಾಗೆ ಸಾಮಾನ್ಯ ಸರ್ಕಾರದ ಕಾರ್ಯಕ್ಷಮತೆ ಕಡಿಮೆ ಆಗುವಂತಹದ್ದು, ಪಕ್ಷಗಳ ಸ್ವಾರ್ಥ ಪ್ರಾಮುಖ್ಯತೆ ಇರುತ್ತೆ, ಸರ್ಕಾರದ ದೀರ್ಘಕಾಲನ ಯೋಜನೆಗಳ ಕೊರತೆ ಉಂಟಾಗುತ್ತೆ. ಇನ್ನು ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸಿ ಅಂತ ಕೇಳಿದರೆ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ನೋಡಿ ಉತ್ತರ: ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಯುವಜನತೆಯ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ. ಯುವಕರು ಜಾಗೃತಿಯನ್ನು ಮೂಡಿಸುವುದು, ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡುವುದು, ಸುಳ್ಳು ಪ್ರಚಾರವನ್ನು ತಡೆಯುವುದು ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತಹ ಮೂಲಕ ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತು ಹಾಕಲು ಸಹಾಯ ಮಾಡಬಹುದು. ನೋಡಿ, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿಯೂ ಕೂಡ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಭಯೋತ್ಪಾದನೆಯನ್ನು ತಡೆಗಟ್ಟುವಲ್ಲಿ ಯುವಜನತೆಯ ಪಾತ್ರ ಅಂತ ಕೇಳಿದರೆ ನೋಡಿ, ಜಾಗೃತಿಯನ್ನು ಮೂಡಿಸುವಂಥದ್ದು ಇರ್ಬೋದು, ರಾಷ್ಟ್ರೀಯತೆ ಮತ್ತು ದೇಶಾಭಿಮಾನವನ್ನು ಉಂಟು ಮಾಡುವಂಥದ್ದು, ಸರ್ಕಾರದೊಂದಿಗೆ ಸಹಕಾರ, ಸಾಮಾಜಿಕ ಸಾಮರಸ್ಯ, ಇವೆಲ್ಲವುಗಳನ್ನು ಸಂಕ್ಷಿಪ್ತವಾಗಿ ಬರೆದು ಯುವಶಕ್ತಿಯು ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಭಯೋತ್ಪಾದನೆಯಂತಹ ಪಿಡುಗನ್ನು ತಡೆಯಲು ಸಾಧ್ಯವಾಗ್ತದೆ ಅನ್ನುವಂತಹ ಇಷ್ಟು ಅಂಶಗಳನ್ನು ಬರಿಬೇಕಾಗುತ್ತೆ. ಇನ್ನು 32ನೆಯ ಪ್ರಶ್ನೆ: ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸ್ಥಾಪನೆಯ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ, ಅಂದರೆ ಈ ಒಂದು ಚಿತ್ರ ವಿಶ್ವಸಂಸ್ಥೆಯದ್ದಾಗಿದೆ. ವಿಶ್ವಸಂಸ್ಥೆಯನ್ನು ಕುರಿತು ಅದರ ಒಂದು ಸ್ಥಾಪನೆಯ ಕುರಿತು ಟಿಪ್ಪಣಿಯನ್ನು ಬರೀಬೇಕಾಗುತ್ತೆ. ನೋಡಿ, ವಿಶ್ವಸಂಸ್ಥೆಯ ಸ್ಥಾಪನೆ: ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪಿತವಾದಂತಹ ಒಂದು ಜಾಗತಿಕ ಸಂಸ್ಥೆಯಾಗಿದೆ. ಇದು ಹಿನ್ನೆಲೆಯನ್ನು ನೋಡೋದಾದರೆ 2ನೇ ಮಹಾಯುದ್ಧದ ಭೀಕರತೆಯ ನಂತರ ಭವಿಷ್ಯದಲ್ಲಿ ಇಂತಹ ಯುದ್ಧಗಳನ್ನು ತಡಿಬೇಕು ಅಂತ ಒಂದು ಬಲಿಷ್ಠ ಸಂಸ್ಥೆಯು ಅಗತ್ಯವಿತ್ತು. ಇನ್ನು ಸ್ಥಾಪನೆಯನ್ನು ನೋಡೋದಾದರೆ ಅಕ್ಟೋಬರ್ 24, 1945ರಂದು ವಿಶ್ವಸಂಸ್ಥೆಯು ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರ್ತದೆ. ಇನ್ನು ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನ ಆಯಿತು. ಯಾವಾಗ ಅಂದರೆ ಅದು 1945ರಲ್ಲಿ ನಡೆದಂತಹ ಈ ಸಮ್ಮೇಳನದಲ್ಲಿ 50 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸನ್ನಿಧಿಗೆ ಸಹಿ ಆಗ್ತವೆ. ಇನ್ನು ಕೇಂದ್ರ ಕಚೇರಿ: ಇದರ ಕೇಂದ್ರ ಕಚೇರಿಯು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿದೆ. ಉದ್ದೇಶ ಏನು ಅಂದರೆ ರಾಷ್ಟ್ರಗಳ ನಡುವೆ ಸೌಹಾರ್ದಯುತ ಸಂಬಂಧ ಬೆಳೆಸುವುದು ಮತ್ತು ಮಾನವ ಹಕ್ಕುಗಳನ್ನು ರಕ್ಷಿಸುವುದು ಇದರ ಪ್ರಮುಖವಾದಂತಹ ಗುರಿಯಾಗಿದೆ. ಇನ್ನು 33ನೆಯ ಪ್ರಶ್ನೆ: ಭಾರತ ಸಾರ್ಕ್ನ 5 ಪ್ರಾದೇಶಿಕ ಸಹಕಾರಿ ಕ್ಷೇತ್ರಗಳ ಕುರಿತು ಬರೆಯಿರಿ ಅಂತ ಕೇಳಿದರೆ, ಭಾರತ ಮತ್ತು ಸಾರ್ಕ್ ಸಹಕಾರಿ ಕ್ಷೇತ್ರಗಳು ಅಂದರೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಚೌಕಟ್ಟಿನಲ್ಲಿ ಭಾರತವು ಈ ಕೆಳಗಿನ 5 ಪ್ರಮುಖ ಕ್ಷೇತ್ರಗಳಲ್ಲಿ ಸಹಕರಿಸುತ್ತದೆ. ಅದು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ, ಅದರಲ್ಲಿ ಕೃಷಿ ತಂತ್ರಜ್ಞಾನದ ವಿನಿಮಯ ಮತ್ತು ಆಹಾರ ಭದ್ರತೆಗಾಗಿ ಸಹಕಾರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಾಹ್ಯಾಕಾಶ ಸಂಶೋಧನೆ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಂಟಿ ಯೋಜನೆಗಳು, ಆರೋಗ್ಯ ಮತ್ತು ಜನಸಂಖ್ಯೆ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮತ್ತು ಸಾರ್ವಜನಿಕ ಆರೋಗ್ಯದ ಸುಧಾರಣೆ, ಶಿಕ್ಷಣ ಮತ್ತು ಸಂಸ್ಕೃತಿ, ವಿದ್ಯಾರ್ಥಿಗಳ ವಿನಿಮಯ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಸಂಬಂಧಗಳ ವೃದ್ಧಿ, ಪರಿಸರ ಮತ್ತು ವಿಪತ್ತು ನಿರ್ವಹಣೆ, ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ಪರಸ್ಪರ ನೆರವು ಮತ್ತು ಪರಿಸರದ ಸಂರಕ್ಷಣೆಯನ್ನು ಮಾಡುವಂತಹದ್ದು. ಮುಂದಿನದು ಭಾಗ ಡಿಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಇದೆ. ನೋಡಿ, ಇವು 10 ಅಂಕದ ಪ್ರಶ್ನೋತ್ತರಗಳು, 2 ಮಾತ್ರ ಬರೀಬೇಕಾಗುತ್ತೆ. ಇಲ್ಲಿ ಎಲ್ಲವನ್ನು ಕೂಡ ಉತ್ತರಿಸಲಾಗಿದೆ. ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ, ಚುನಾವಣಾ ಆಯೋಗ ಭಾರತ ಸಂವಿಧಾನದ 324ನೇ ವಿಧಿಯ ಪ್ರಕಾರ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಲು ಚುನಾವಣಾ ಆಯೋಗವನ್ನು ಸ್ಥಾಪಿಸಲಾಗಿದೆ. ಅದರ ರಚನೆಯನ್ನು ನೋಡೋದಾದರೆ, ಭಾರತ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಇತರ ಚುನಾವಣಾ ಆಯುಕ್ತರನ್ನು ಒಳಗೊಂಡಿರ್ತದೆ. ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ 6 ವರ್ಷಗಳು ಅಥವಾ 65 ವರ್ಷ ವಯಸ್ಸಿನವರಾಗಿರ್ತದೆ. ಇನ್ನು ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಾದರೆ, ಮತದಾರರ ಪಟ್ಟಿ ಸಿದ್ಧಪಡಿಸುವಂತಹದ್ದು, ಅರ್ಹ ಮತದಾರರ ಪಟ್ಟಿಯನ್ನು ತಯಾರಿಸೋದು ಮತ್ತು ಕಾಲಕಾಲಕ್ಕೆ ಅದನ್ನು ಪರಿಷ್ಕರಿಸಬೇಕಾಗತ್ತೆ. ಇನ್ನು ಚುನಾವಣಾ ವೇಳಾಪಟ್ಟಿಯ ಪ್ರಕಟ, ಚುನಾವಣೆಗಳ ದಿನಾಂಕ ಮತ್ತು ವೇಳಾಪಟ್ಟಿಯನ್ನು ನಿರ್ಧರಿಸುವುದು, ರಾಜಕೀಯ ಪಕ್ಷಗಳ ನೋಂದಣಿ, ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವಂತಹದ್ದು ಮತ್ತು ಅವುಗಳಿಗೆ ಚುನಾವಣಾ ಚಿಹ್ನೆಗಳು ಮತ್ತು ಹಂಚಿಕೆಯನ್ನು ಮಾಡುವಂತಹದ್ದು. ಇನ್ನು ನೀತಿ ಸಂಹಿತೆಯ ಜಾರಿ, ಚುನಾವಣಾ ಸಮಯದಲ್ಲಿ
ಅಭ್ಯರ್ಥಿಗಳು ಮತ್ತು ಪಕ್ಷಗಳು ಪಾಲಿಸಬೇಕಾದಂತಹ ನಿಯಮಗಳನ್ನು ಜಾರಿಗೆ ತರೋದು. ಇನ್ನು ಚುನಾವಣಾ ಮೇಲ್ವಿಚಾರಣೆ, ಮತದಾನ ಮತ್ತು ಎಣಿಕೆಯ ಪ್ರಕ್ರಿಯೆಯನ್ನು ಶಾಂತಿಯುತವಾಗಿ ನಡೆಸುವಂತೆ ನೋಡಿಕೊಳ್ಳುವಂತಹದ್ದು. ಇನ್ನು ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ, ಅದರ ನಿವಾರಣೋಪಾಯಗಳನ್ನು ವಿವರಿಸಿ ಅಂತ ಕೇಳಿದರೆ, ಪ್ರಜಾಪ್ರಭುತ್ವದ ಯಶಸ್ಸು ಸುಶಿಕ್ಷಿತ ಮತದಾರರ ಮೇಲೆ ಅವಲಂಬಿತವಾಗಿದೆ. ಅನಕ್ಷರತೆಯು ಈ ಕೆಳಗಿನ ಕಾರಣಗಳಿಂದ ಅಡ್ಡಿಯಾಗ್ತದೆ. ಅರಿವಿನ ಕೊರತೆ, ಅಂದರೆ ಅನಕ್ಷರಸ್ಥರಿಗೆ ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ. ಇನ್ನು ಶೋಷಣೆ, ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಅನಕ್ಷರಸ್ಥರನ್ನು ಸುಲಭವಾಗಿ ದಾರಿ ತಪ್ಪಿಸಬಹುದು. ಇನ್ನು ಮತದಾನದ ದುರುಪಯೋಗ, ಹಣ ಅಥವಾ ಆಮಿಷಗಳಿಗೆ ಒಳಗಾಗಿ ಮತ ಚಲಾಯಿಸುವಂತಹ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ಅಸಮರ್ಥ ನಾಯಕತ್ವ, ಅಭ್ಯರ್ಥಿಗಳ ಗುಣಾವಗುಣಗಳನ್ನು ಅಳೆಯುವಲ್ಲಿ ಅನಕ್ಷರಸ್ಥರು ವಿಫಲರಾಗಬಹುದು. ಇನ್ನು ನಿವಾರಣೋಪಾಯಗಳನ್ನು ನೋಡೋದಾದರೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವಂಥದ್ದು, 6ರಿಂದ 14 ವರ್ಷದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು. ಹಾಗೆ ವಯಸ್ಕರ ಶಿಕ್ಷಣ ಮತ್ತು ಯೋಜನೆಗಳು, ಸಾಕ್ಷರತಾ ಆಂದೋಲನಗಳ ಮೂಲಕ ಹಿರಿಯರಿಗೆ ಅಕ್ಷರ ಜ್ಞಾನವನ್ನು ನೀಡುವಂತಹದ್ದು. ಹಾಗೆ ಜಾಗೃತಿ ಕಾರ್ಯಕ್ರಮಗಳು, ಶಿಕ್ಷಣದ ಮಹತ್ವದ ಬಗ್ಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಚಾರ ಮಾಡಬೇಕಾಗುತ್ತೆ. ತಾಂತ್ರಿಕ ಶಿಕ್ಷಣ ಕೇವಲ ಅಕ್ಷರ ಜ್ಞಾನವಲ್ಲದೆ ವೃತ್ತಿಪರ ಕೌಶಲ್ಯಗಳನ್ನು ಕೂಡ ಕಲಿಸಬೇಕು. ಮುಂದಿನ ಒಂದು ಪ್ರಶ್ನೆ, ಖಾಸಗೀಕರಣದ ಅರ್ಥ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದರೆ, ಮೊದಲು ಖಾಸಗೀಕರಣ ಅಂದರೆ ಸಾರ್ವಜನಿಕ ವಲಯದ ಉದ್ದಿಮೆಗಳ ಮಾಲೀಕತ್ವ ಮತ್ತು ನಿರ್ವಹಣೆಯನ್ನು ಖಾಸಗಿ ವಲಯಕ್ಕೆ ವರ್ಗಾಯಿಸುವುದನ್ನು ಖಾಸಗೀಕರಣ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಅದರ ಮಹತ್ವವನ್ನು ನೋಡೋದಾದರೆ, ಹೊಸ ಉದ್ಯಮಗಳನ್ನು ಪ್ರೋತ್ಸಾಹಿಸ್ತದೆ. ಇದರಿಂದ ಹೊಸ ಉದ್ಯಮಗಳನ್ನು ಸೃಷ್ಟಿಸಿ ಅವರ ಬುದ್ಧಿವಂತಿಕೆಯನ್ನು, ಜ್ಞಾನೀಯ ಕಾರ್ಯಶೀಲತೆಯಿಂದ ಹೊಸ ಬಗೆಯ ಖಾಸಗಿ ಸಂಸ್ಥೆಗಳನ್ನು ಸೃಷ್ಟಿಸ್ತದೆ. ಇನ್ನು ಕಾರ್ಯದಕ್ಷತೆಯನ್ನು ನೋಡೋದಾದರೆ, ಖಾಸಗೀಕರಣವು ಉದ್ಯೋಗಿಗಳಲ್ಲಿ ಕಾರ್ಯದಕ್ಷತೆಯನ್ನು ಹೆಚ್ಚಿಸ್ತದೆ. ಇದು ಉತ್ತಮ ಕಾರ್ಯಶೀಲತೆಯನ್ನು ನೀಡುವುದರೊಂದಿಗೆ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಖಾಸಗಿ ಸಂಸ್ಥೆಗಳು ಉಳಿದುಕೊಳ್ಳುವಂತೆ ಮಾಡ್ತದೆ. ಇನ್ನು ಕೈಗಾರಿಕಾ ಸಂಸ್ಥೆಗಳಲ್ಲಿ ಉತ್ತಮ ಸಂಬಳ, ಸೌಲಭ್ಯ ಮತ್ತು ಇನ್ಸೆಂಟಿವ್ ನೀಡುವುದರಿಂದ ನೌಕರರು ಅತ್ಯುತ್ತಮವಾಗಿ ದಕ್ಷತೆಯಿಂದ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಇನ್ನು ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ. ಖಾಸಗಿ ಕಂಪನಿಗಳು ಗ್ರಾಹಕರ ಅಗತ್ಯಕ್ಕೆ ಅನುಗುಣವಾಗಿ ವಸ್ತು, ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಮಾರಾಟ ಮಾಡ್ತವೆ. ಇದರಲ್ಲಿ ಕಡಿಮೆ ಬೆಲೆ, ಉತ್ತಮ ಗುಣಮಟ್ಟದ ವಸ್ತುಗಳು, ನಿಗದಿತ ಸಮಯದಲ್ಲಿ ಸರಬರಾಜು ಇತ್ಯಾದಿ. ಇನ್ನು ವಿನೂತನ ಯೋಜನೆ, ಹೊಸ ಬಗೆಯ ಆವಿಷ್ಕಾರಗಳು, ನೂತನ ತಂತ್ರಗಾರಿಕೆ ಮತ್ತು ಚಿಂತನೆಗಳಿಗೆ ಪ್ರಮುಖ ಕಂಪನಿಗಳು ಆದ್ಯತೆಯನ್ನು ನೀಡ್ತವೆ. ಇದರಿಂದ ವಿನೂತನ ಯೋಜನೆಗಳಿಗೆ ಅವಕಾಶ ನೀಡ್ತದೆ. ಇನ್ನು ಗುರಿಯನ್ನು ನೋಡಿದರೆ, ಖಾಸಗಿ ಕಂಪನಿಗಳು ತಮ್ಮದೇ ಆದ ಗುರಿಯನ್ನು ಹೊಂದಿದ್ದು ಅವನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸ್ತವೆ. ಜಾಗತಿಕ ಗುಣಮಟ್ಟವನ್ನು ತಲುಪುವ ನಿರ್ಧಾರಿತ ಗುರಿ ಸಾಧಿಸುವಲ್ಲಿ ದೃಢತೆ ಇರುತ್ತೆ. ಇನ್ನು ಬಂಡವಾಳ, ಖಾಸಗಿ ಕಂಪನಿಗಳು ತಮ್ಮ ಬಂಡವಾಳವನ್ನು ವಿವಿಧ ಬಗೆಯಲ್ಲಿ ಷೇರು, ಡಿಬೆಂಚರ್, ಹಾಗೆ ಈಕ್ವಿಟಿ ಮತ್ತು ಮಾರುಕಟ್ಟೆಯ ಬಂಡವಾಳ ಹೂಡಿಕೆಯನ್ನು ಮಾಡ್ತಾರೆ. ಹಾಗೆ ಏಕಸ್ವಾಮ್ಯತೆಯನ್ನು ಹೊಂದಿರಬೇಕು. ಇನ್ನು ರಾಜಕೀಯ ಪರಿಣಾಮಗಳು ಅಂದರೆ ಸಂಪತ್ತಿನ ಕೇಂದ್ರೀಕರಣ, ಅಧಿಕ ಲಾಭವನ್ನು ಗಳಿಸುವಂಥದ್ದು, ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ, ಹಾಗೆ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಇನ್ನು ಸೇವಾ ಮನೋಭಾವ ಕಡಿಮೆ, ಉದ್ಯೋಗ ಭದ್ರತೆ ಇರುವುದಿಲ್ಲ. ಇನ್ನು ಇಷ್ಟು ರಾಜಕೀಯ ಪರಿಣಾಮಗಳನ್ನು ನೋಡಬಹುದು. ಮುಂದಿನದು ಭಾರತ ವಿದೇಶಾಂಗ ನೀತಿಯ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿ, ಅರ್ಥ ಅಂದರೆ ಆಧುನಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಸ್ವತಂತ್ರ ದೇಶವು ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಒಂದು ದೇಶ ಅದರ ಬದುಕು ಪ್ರಸ್ತುತ ಜಗತ್ತಿನ ಏನು ನಡೀತಾ ಇದೆ ಎಂಬುದನ್ನು ಆಧರಿಸ್ತದೆ. ಯಾವುದೇ ದೇಶ ಪ್ರಪಂಚದ ಇತರ ದೇಶಗಳಿಂದ ಹೊರತಾಗಿ ಬದುಕುವುದು ಅಸಾಧ್ಯ. ಅದೇ ರೀತಿ ಭಾರತವೂ ಕೂಡ ತನ್ನದೇ ಆದಂತಹ ನೀತಿಯನ್ನು ಹೊಂದಿದ್ದು ಅದರಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಜಾಗತಿಕ ಪ್ರಜ್ಞಾಪೂರ್ವಕ ವಿಚಾರಗಳನ್ನು ಅಳವಡಿಸಿಕೊಂಡಿದೆ. ಇನ್ನು ಭಾರತದ ವಿದೇಶಾಂಗ ನೀತಿಯ ಮಹತ್ವದ ಗುರಿಗಳ ಸಾಧನೆಯ ಧ್ಯೇಯವನ್ನೊಳಗೊಂಡಿದ್ದು ಭಾರತದ ವಿದೇಶಾಂಗ ನೀತಿಯ ಕುರಿತಾಗಿ ಚಿಂತಿಸಿದಾಗ ಅದು ಅನೇಕ ಹಂತಗಳಲ್ಲಿ ರಚಿತಗೊಂಡಿರುವಂತಹದ್ದು. ಭಾರತದ ವಿದೇಶಾಂಗ ನೀತಿಯ ಮೂಲಗಳನ್ನು ಪ್ರಾಚೀನ ಕಾಲದಲ್ಲಿಯೂ ಕೂಡ ಗುರುತಿಸಲಾಗಿದೆ. ಮುಖ್ಯವಾಗಿ ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತದಲ್ಲಿ ಮಿತ್ರ ಎಂಬ ಅಂಗ, ಬೌದ್ಧ ಸಾಹಿತ್ಯದ ಮಂಡಲ ಸಿದ್ಧಾಂತ, ನಂತರ ಸ್ವತಂತ್ರ
ಪೂರ್ವದಲ್ಲಿ. ಹಾಗೆ ಗಾಂಧೀಜಿ, ಸಿ ರಾಜಗೋಪಾಲಾಚಾರಿ, ಡಾಕ್ಟರ್ ರಾಮ ಮನೋಹರ ಲೋಹಿಯಾರವರು ನೇತೃತ್ವದಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಂತರದಲ್ಲಿಯೇ ವಿದೇಶಾಂಗ ವ್ಯವಹಾರಗಳ ವಿಭಾಗವನ್ನು ಕೂಡ ಸ್ಥಾಪಿಸಲಾಯಿತು. ಆದರೆ ಗಾಂಧೀಜಿಯವರ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಭಾರತಕ್ಕೆ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ರೂಪಿಸಿಕೊಳ್ಳುವಲ್ಲಿ ನೆಹರೂರವರ ಪಾತ್ರ ಬಹಳಷ್ಟು ಗಮನಾರ್ಹವಾಗಿತ್ತು. ಆದ್ದರಿಂದಲೇ ನೆಹರೂರವರನ್ನು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಥವಾ ಪಿತಾಮಹ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ವ್ಯಾಖ್ಯೆಗಳು ಜವಾಹರ್ಲಾಲ್ ನೆಹರೂರವರ ಪ್ರಕಾರ, ಪಾರ್ಟ್ಮನ್ರವರ ಪ್ರಕಾರ, ಐ.ಕೆ. ಗುಜ್ರಾಲ್ರವರ ಪ್ರಕಾರ. ಇನ್ನು ಭಾರತದ ವಿದೇಶಾಂಗ ನೀತಿಯ ಮಹತ್ವಗಳನ್ನು ನೋಡೋದಾದರೆ ದೇಶದ ನೈತಿಕ ತತ್ವಗಳು ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಮಹತ್ವ ಉದ್ದೇಶಗಳನ್ನು ಒಳಗೊಂಡಿದೆ. ರಾಷ್ಟ್ರದ ಆರ್ಥಿಕ ಬೆಳವಣಿಗೆ ಮತ್ತು ದೇಶದ ಐಕ್ಯತೆ ಸಾಧಿಸುವ ವಿಚಾರಗಳನ್ನು ಒಳಗೊಂಡಿರುವಂತಹದ್ದು. ಗಾಂಧೀಜಿಯವರ ಚಿಂತನೆಗಳಾದಂತಹ ಶಾಂತಿ ಮತ್ತು ಅಹಿಂಸೆಯ ತತ್ವಗಳನ್ನು ಆಧರಿಸಿದೆ. ಹಾಗೆಯೇ ವಸಾಹತುಶಾಹಿ, ಸಾಮ್ರಾಜ್ಯಶಾಹಿ, ಜನಾಂಗೀಯ ತಾರತಮ್ಯವನ್ನು ವಿರೋಧಿಸುತ್ತದೆ. ಹಾಗೆ ದಕ್ಷಿಣ ಏಷ್ಯಾದಲ್ಲಿ ಸೌಹಾರ್ದಯುತ ಸಹ ಸಂಬಂಧವನ್ನು ಬೆಳೆಸಿ ಬಾಹ್ಯ ಶಕ್ತಿಗಳ ಹಸ್ತಕ್ಷೇಪವನ್ನು ತಡೆಯುವುದು. ಈ 5 ಅಂಶಗಳನ್ನು ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಮುಂದಿನದು ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಇರುವಂತಹ ಪ್ರಶ್ನೆಗಳು. ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿರ್ತಾರೆ ಅಂತ ಕೇಳಿದರೆ, ನೋಡಿ, ಭಾರತ ಚುನಾವಣಾ ಆಯೋಗವು ಪ್ರಸ್ತುತ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಇತರ ಚುನಾವಣಾ ಆಯುಕ್ತರನ್ನು ಒಳಗೊಂಡಿದೆ. ಅಂದರೆ ಒಟ್ಟು 3 ಸದಸ್ಯರು ಇರ್ತಾರೆ. ಇನ್ನು ಕೇಂದ್ರ ಸೇವೆಗೆ 2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದರೆ, ಅದು ಭಾರತೀಯ ವಿದೇಶಾಂಗ ಸೇವೆ ಹಾಗೂ ಭಾರತೀಯ ರೈಲ್ವೆ ಸೇವೆ. ಇನ್ನು ವಿಶ್ವಸಂಸ್ಥೆಯ ಸ್ಥಾಪನೆಯ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ ಅದನ್ನು ಕುರಿತು ಬರೀಬೇಕಾಗುತ್ತೆ. ಇಷ್ಟು ನಿಮ್ಮ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 2ರ ಸಂಪೂರ್ಣವಾದಂತಹ ಒಂದು ಉತ್ತರವಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಒಂದು ಸಂಪೂರ್ಣವಾದಂತಹ ಉತ್ತರವನ್ನು ನೋಡೋಣ. ಧನ್ಯವಾದಗಳು.